ಶ್ರೀಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಎಲಿಮಿನಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ. ಶ್ರೀಶಾ ಪಾಹಿ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ ದ್ವಿತೀಯ ಭಾಗ ದೇವರ ರೂಪ ಚಿಂತನೆಯನ್ನು ಮಾಡಿದ ನಂತರ ಸಲ್ಲಿಸುವ ಪ್ರಾರ್ಥನೆಯ ಬಗ್ಗೆ ಚಿಂತಿಸುತ್ತಿದ್ದೆವು. ಪ್ರಸ್ತುತ 78ನೆಯ ಗದ್ಯ ಅನಂತ ಶಕ್ತಿ. ಭಗವಂತನನ್ನು ವಿರೋಚಕವಾಗಿ ಆರಾಧಿಸುವ ಕ್ರಮ ಚತುರ್ವಿಧ ಪುರುಷಾರ್ಥಕ್ಕ ಸಲುವಾಗಿ ಯಾವುದು ಅಂದರೆ ಅನಂತ ಬ್ರಹ್ಮ, ಅನಂತ ಶಕ್ತಿ, ಅನಂತ ಮೂರ್ತಿ, ಅನಂತ ಕೀರ್ತಿ. ಹಿಂದೆ ನಾವು ಅನಂತ ಬ್ರಹ್ಮನನ್ನು ಅತಿ ಅಲ್ಪವಾಗಿ ಗಮನಿಸಿದೆವು. ಪ್ರಸ್ತುತ ಅನಂತ ಶಕ್ತಿ. ಇದು 78ನೇ ಗದ್ಯ. ಇಲ್ಲಿ ಪ್ರಶ್ನೆ, ಅನಂತ ಶಕ್ತಿ ಅಂದರೇನು? ಇದು ಈ ಶಬ್ದ ಮತ್ತೆ ನಾವು ಏನು ತಿಳ್ಕೊಳ್ಬೇಕು, ಇದು ಲಿಂಗಾತ್ಮಕವಾದ ಶಬ್ದ. ಲಿಂಗಾತ್ಮಕ ಅಂದರೆ ಏನು? ಕೇವಲ ಆ ಪರ್ಟಿಕ್ಯುಲರ್ ವ್ಯಕ್ತಿ ಅಂದರೆ ಭಗವಂತನಿಗೆ ಮಾತ್ರ ಹೇಳಿದಕ್ಕಂಥ ಅಸಾಧಾರಣ ಗುಣ. ಇದು ಸಾಧಾರಣ ಅಂದರೆ ಬೇರೆಯವರಲ್ಲಿ ಇರ್ತಕ್ಕಂಥದ್ದಲ್ಲ, ಭಗವಂತನಲ್ಲಿ ಮಾತ್ರ ಇರತಕ್ಕಂಥ ಗುಣವನ್ನು ಪುರಂದರದಾಸರು ಇಲ್ಲಿ ನಮಗೆ ಪರಿಚಯಿಸುತ್ತಿದ್ದಾರೆ. ಅದು ಅನಂತ ಶಕ್ತಿ. ಶಕ್ತಿ ಅಂದರೆ ಏನು? ಗುಣವಾಚಕ. ಶಕ್ತಿ ಅಂದರೆ ಏನು? ನಮಗೆ ನಮ್ಮ ದೇಹದ ಶಕ್ತಿ ಇದೆ ಅಂತ ನಾವು ಅಂದಾಗ ಶಕ್ತಿ ತೋರಿಸೋಕ್ಕೆ ಬರುತ್ತೇನು? ಬರೋದಿಲ್ಲ. ಭಗವಂತ ಎಲ್ಲೆಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಭಗವಂತನ ಶಕ್ತಿ ಇದೆ ಅಂದರೆ ತೋರಿಸೋಕ್ಕೆ ಬರುತ್ತೇನು? ಬರುವುದಿಲ್ಲ. ಹಾಗಾದರೆ ಲಿಂಗಾತ್ಮಕವಾದದ್ದು ಏನು? ನಾವು ಹಿಂದೆ ತಿಳಿದವು. ಲಿಂಗಾತ್ಮಕವಾದದ್ದು ಧರ್ಮಿ ಸ್ವರೂಪವಾದದ್ದು. ಅಂದರೆ ಪ್ರತಿಯೊಂದು ಪದಾರ್ಥದಲ್ಲಿ ಒಳಗಡೆ ಇರತಕ್ಕಂಥ ಭಗವಂತ ತನ್ನ ಶಕ್ತಿಯಿಂದ ನಿಯಂತ್ರಿಸುತ್ತಿದ್ದಾನೆ. ಇದನ್ನು ಎಷ್ಟು ಬಾರಿ ನಾವು ಹೇಳಬೇಕು? ಅನಂತ ಶಬ್ದಗಳಿದೆ, ಅನಂತ ಪದಾರ್ಥಗಳಿದೆ, ಅನಂತ ಜೀವರಿದ್ದಾರೆ. ಎಲ್ಲರಲ್ಲೂ ಪ್ರತ್ಯೇಕವಾಗಿ ನಾವು ಬ್ರಹ್ಮದೇವರ ಶಕ್ತಿ, ಲಕ್ಷ್ಮೀದೇವಿಯ ಶಕ್ತಿ, ರುದ್ರದೇವರ ಶಕ್ತಿ ಅಂತ ಹೇಳ್ತಾ ಬಂದರೆ ನಾವು ಯಾವ ದೇವತೆಗಳನ್ನು ನೋಡಿಲ್ಲ. ಇಲ್ಲಿ ಕೇವಲ ನಾಮವಾಚಕವಾಗಿ ಮಾತಾಡ್ತಾ ಇದ್ದೀವಿ. ನಮ್ಮ ಶರೀರದಲ್ಲೇ ಇರತಕ್ಕಂಥ ಶಕ್ತಿಯನ್ನು ಗುರುತಿಸ್ಕೊಳ್ಳಿ. ನೀವು ನಿತ್ರಾಣ ಆಗುತ್ತೀರ, ಆಗೇನು ಅನಿಸುತ್ತೆ? ಮೈ ಕೈ ಶಕ್ತಿ ಇಲ್ಲ ಅನಿಸುತ್ತೆ. ನಿಮ್ಮದೇ ಆದ ಶಕ್ತಿ ಯಾಕೆ ನಿತ್ರಾಣವಾಗ್ತಾ ಇತ್ತು? ಆದ್ದರಿಂದ ಇಲ್ಲಿ ನಾವು ಏನು ತಿಳಿಬೇಕು? ನಮ್ಮಲ್ಲಿ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಶಕ್ತಿ ನಾವು ಹೇಳಿದಂತೆ ನಡೆಯುವಂಥದ್ದಲ್ಲ. ನೀವು ಯೌವನದಲ್ಲಿದ್ದಾಗ 100 kg ಅಕ್ಕಿಯನ್ನು ಎತ್ತುತ್ತಿದ್ದಿರಿ, ನಂತರದಲ್ಲಿ 50 ಕಿಲೋ, ಆಮೇಲೆ 10 ಕಿಲೋ, ಆಮೇಲೆ 5 ಕಿಲೋ, ಆಮೇಲೆ 1 ಕಿಲೋ, ಆಮೇಲೆ 1 ಕಾಳನ್ನು ಎತ್ತಕ್ಕೆ ಸಾಹಸ ಪಡಬೇಕಾಗತ್ತೆ. ಇದಕ್ಕೆ ಕಾರಣ ಏನು? ನಿಮ್ಮಲ್ಲೇ ಶಕ್ತಿ ಇದ್ದರೂ ಸಹ 100 ಮೂಟೆಯ ಅಕ್ಕಿಯನ್ನು ಎತ್ತಿದಾಗ 1 ಕೋಟಿ ಅಕ್ಕಿ ಧಾನ್ಯಗಳಿತ್ತು.
ಈಗ ಒಂದು ಧಾನ್ಯವನ್ನು ಎತ್ತಲು ನಿಮಗೆ ಶಕ್ತಿ ಇಲ್ಲ. ಏನಾಯಿತು? ನಿಮ್ಮಲ್ಲಿ ಶಕ್ತಿ ನಿಮ್ಮದೇ ಆಗಿದ್ದರೆ ಎಲ್ಲಿ ಹೋಯಿತು? ಆದ್ದರಿಂದ ಇದು ನಿಮ್ಮ ಧರ್ಮೀ ಸ್ವರೂಪ ಅಲ್ಲ. ಅಂದರೆ ಏನರ್ಥ? ನಿಮ್ಮ ಶಕ್ತಿ ಅಲ್ಲ ಅದು. ಭಗವಂತ ನಿಮಗೆ ಕೊಟ್ಟಿದ್ದು, ತತ್ವಾಭಿಮಾನಿ ದೇವತೆಗಳ ಮೂಲಕ ಕೊಟ್ಟಿದ್ದು, ಆಹಾರ ಪದಾರ್ಥಗಳ ಮೂಲಕ ಭಗವಂತ ಕೊಟ್ಟಿದ್ದು ಅಂತ ತಿಳ್ಕೋಬೇಕು. ಆದ್ದರಿಂದ ಇದನ್ನು ನಾವು ಏನಂತ ಹೇಳ್ತೀವಿ? ಗುಣವಾಚಕ ಅಂತ ಹೇಳ್ತೀವಿ. ಈ ಗುಣವಾಚಕ ಅನ್ನೋದು ದೇಶತಃ ಪೂರ್ಣ, ಕಾಲತಃ ಪೂರ್ಣ, ಗುಣತಃ ಪೂರ್ಣತ್ವವನ್ನು ಯಾರಲ್ಲಿ ಹೇಳಬೇಕು? ಕೇವಲ 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 ಭಗವಂತನಲ್ಲಿ ಮಾತ್ರ ಇರತಕ್ಕಂಥದ್ದು. ಪ್ರತ್ಯೇಕವಾಗಿ ಗುಣತಃ, ಪ್ರತ್ಯೇಕವಾಗಿ ಪೂರ್ಣತ್ವ ಅಂತ ನಾವು ಹೇಳಿದರೆ ನಾವು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅದೆಲ್ಲವನ್ನು ಸೇರಿಸಿ ಪುರಂದರದಾಸರು ಅತೀ ಸಂಕ್ಷಿಪ್ತವಾಗಿ ಆನಂದ ಶಕ್ತಿ ಅಂತ ಹೇಳಿಬಿಟ್ಟಿದ್ದಾರೆ. ಶಕ್ತಿ ಅಂದರೆ ಏನಪ್ಪ? ಸಾಧಾರಣವಾಗಿ ಧಾರಣ ಶಕ್ತಿ ಅಂತ ಹೆಸರು. ನಾವು ಹಿಂದೆ ಉದಾಹರಣೆ ಮಾಡಿದಂತೆ ಒಂದು ಅಕ್ಕಿ ಧಾನ್ಯವನ್ನು ಎತ್ತತಕ್ಕಂಥ ಒಂದು ಸಾಮರ್ಥ್ಯಕ್ಕೆ ಶಕ್ತಿ ಅಂತ, ಅದು ಧಾರಣ ಶಕ್ತಿ. ಭಗವಂತ ನಾವು ಒಂದು ಅಕ್ಕಿ ಕಾಳಿನ ಧಾನ್ಯ ಹೇಳಿದಂತೆ ಇಡೀ ಬ್ರಹ್ಮಾಂಡವನ್ನೇ ಒಂದು ಅಕ್ಕಿ ಕಾಳಿನಂತೆ, ಇದು ನಮ್ಮ ತಿಳುವಳಿಕೆಗೋಸ್ಕರ ಮಾತ್ರ. ಅವನಿಗೆ ಭಗವಂತನಿಗೆ ಅಕ್ಕಿ ಕಾಳಿನ ಗಾತ್ರದ ಪರಿಣಾಮವೂ ಇಲ್ಲ. ಅದು ಸಹ ಅವನಿಗೆ ಅತ್ಯಂತ ಅನುಪಯುಕ್ತವಾದ ಉದಾಹರಣೆ, ನಮ್ಮ ತಿಳುವಳಿಕೆಗೆ ಮಾತ್ರ. ಇಡೀ ಬ್ರಹ್ಮಾಂಡವೇ ಒಂದು ಅಕ್ಕಿಯ ಒಂದು ದವಸ ಧಾನ್ಯ. ಈ 100 ಕಿಲೋ ಅಕ್ಕಿ ಅಂದರೆ ಅನಂತ ಬ್ರಹ್ಮಾಂಡವನ್ನು ಹೊತ್ತವ. ಇವನು ಯಾರು? ನೀವೇ ಹೊತ್ತಿದ್ರಲ್ಲ 100 ಕಿಲೋ ಅಕ್ಕಿಯನ್ನು ನಿಮ್ಮ ಯೌವನದಲ್ಲಿ, 20 ವಯಸ್ಸಿನಲ್ಲಿ, 25 ವಯಸ್ಸಿನಲ್ಲಿ. ಈಗ ಎಲ್ಲೇ ಹೋಯಿತು? ಇದನ್ನು ಜ್ಞಾಪಿಸೋಕ್ಕೋಸ್ಕರವಾಗಿ ಪುರಾಣದಲ್ಲಿ ಭಗವಂತ ಕೃಷ್ಣಾವತಾರವಾಗಿದ್ದಾಗ ಗೋವರ್ಧನಧಾರಿತ್ವವನ್ನು ಶ್ರೀ ಪುರಂದರದಾಸರು ನಮ್ಮ ಕಣ್ಣಿನ ಮುಂದೆ ತಂದು ನಿಲ್ಲಿಸುತ್ತಿದ್ದಾರೆ. ಅನಂತ ಶಕ್ತಿ, ಅನಂತ ಶಕ್ತಿ ಅಂದರೆ ಭಗವಂತನ ಗೋವರ್ಧನಧಾರಿ ರೂಪ. ನೀವು ಗೋವರ್ಧನಧಾರಿ ರೂಪವನ್ನು ಚಿಂತಿಸಿಕೊಳ್ಳಿ. ನಿಮ್ಮ ಮೈ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ರೋಮವು ನಡಗೋದಕ್ಕೆ ಸಾಧ್ಯ, ಕಂಪಿಸುತ್ತೆ. ಯಾಕೆ? ನೀವು ಅದನ್ನು ರೂಪ ಚಿಂತನೆ ಅನ್ವರ್ಥವಾಗಿ ಮಾಡಿಕೊಳ್ಳಲಿಕ್ಕೆ ಸಾಮರ್ಥ್ಯವೇ ಇಲ್ಲ. ಯಾರಾದರೂ 100 ಕಿಲೋ ಕಲ್ಲನ್ನು ಎತ್ತಿರುವುದು ನಾವು ನೋಡಿರಬಹುದು. ಸಹಸ್ರ ಲಕ್ಷಾಂತರ kg ಇರ್ತಕ್ಕಂಥ ಬೆಟ್ಟವನ್ನು ಎತ್ತಿರೋದು ಒಂದು ಉದಾಹರಣೆ ಇದೆಯೇನು? ಅದು ಭಾಗವತದಲ್ಲಿ ಇದೆ. ಅದು ನಮ್ಮ ಗೋಪಾಲಕೃಷ್ಣ ಎತ್ತಿ ತೋರಿಸಿದ್ದಾನೆ. ಅವನನ್ನು ಗೋವರ್ಧನಧಾರಿ ಅಂತ ಪುರಂದರದಾಸರು ವರ್ಣನೆ ಮಾಡಿ ಹೇಳಿದ್ದಾರೆ. ಈ ಗೋವರ್ಧನಧಾರಿಯ ಇಡೀ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಹೇಳಿ ಅಂದರೆ ಅನಂತ ಶಕ್ತಿ ಅಂತ ತಿಳ್ಕೊಳ್ಳಬೇಕು. ಶಕ್ತಿ ಎಂಬುದು ವ್ಯಕ್ತ ಮತ್ತು ಅವ್ಯಕ್ತ ರೂಪವಾಗಿರುತ್ತದೆ. ಭಗವಂತನದು ಅವ್ಯಕ್ತನಾದರೂ ತನ್ನ ಭಕ್ತರಿಗೆ ತಾನೇ ಸ್ವಯಂ ಪ್ರೇರಣೆಯಿಂದ ವ್ಯಕ್ತನಾಗುತ್ತಾನೆ. ನಮ್ಮ ಒಂದು ಕೈ ಎತ್ತಲಿಕ್ಕೋಸ್ಕರವಾಗಿ ಬೇಕಾದ ಶಕ್ತಿ ಕೊಡತಕ್ಕಂಥವನು ಕೇವಲ ಭಗವಂತ. ಇದನ್ನು ಮರೆಯಬೇಡಿ. ನೀವು ಅಸ್ವಸ್ಥರಾಗಿದ್ದಾಗ ನಿಮ್ಮ ಕೈ ಕಾಲನ್ನು ಅಷ್ಟೇ ಏಕೆ, ನಿಮ್ಮ ಕಣ್ಣಿನ ರೆಪ್ಪೆಯನ್ನು ಅಲುಗಾಡಿಸಲು ನಿಮ್ಮಲ್ಲಿ ಶಕ್ತಿ ಇಲ್ಲ. ಹಾಗಾದರೆ ನಾವು ಈಗ ಉಪಯೋಗಿಸ್ಕೊಂಡಿರ್ತಕ್ಕಂಥ ಶಕ್ತಿ ಯಾವುದು? ಭಗವದ್ದತ್ತವಾದದ್ದು. ಇದನ್ನು ನಾವು ಹೇಗೆ ತಿಳ್ಕೊಳ್ಳಬೇಕು? ಭಗವಂತನ ಅನಂತನ ಶಕ್ತಿಯ ವ್ಯಾಪಾರದಿಂದ ತಿಳ್ಕೊಳ್ಳಬೇಕು. ನಮ್ಮಲ್ಲಿ ಭಗವಂತನಿದ್ದಾನೆ,
ಅವನಿದ್ದಾನೆ ಅಂದರೇನು? ಅವನ ಜೊತೆಯಲ್ಲಿ ಅವನ ಶಕ್ತಿಯೂ ಇದೆ, ಅವನ ಅಪಾರ ಗುಣಗಳು ಇದೆ. ಅದರಲ್ಲಿ ಶಕ್ತಿ ಎಂಬತಕ್ಕಂಥ ಒಂದು ಗುಣವನ್ನು ನಮ್ಮಲ್ಲಿ ಕಣ್ಣರೆಪ್ಪೆ ತೆರೆಯಲು ಸಹಾಯ ಮಾಡಿದ್ದಾನೆ ಅಂತ ಅರ್ಥ. ಪ್ರತಿ ಹೆಜ್ಜೆ ಹೆಜ್ಜೆಗೂ ನಾವು ಭಗವಂತನ ಅನಂತ ಶಕ್ತಿತ್ವವನ್ನು ಧ್ಯಾನಿಸುತ್ತಲೇ ಇರಬೇಕು. ಎಲ್ಲಿ ನಾವು ಸ್ಮರಣೆ ತಪ್ಪುತ್ತೇವೆಯೋ ಅದೇ ಮಿಥ್ಯಾಜ್ಞಾನ. ನಾನೇ ನಡೆಯುತ್ತೇನೆ, ನಾನೇ ಹೇಳುತ್ತೇನೆ, ನಾನೇ ಕೇಳುತ್ತೇನೆ ಎಂಬತಕ್ಕಂಥದ್ದು ಎಲ್ಲವೂ ಸಹ ಮಿಥ್ಯಾಜ್ಞಾನದ ಪ್ರಭೇದಗಳು. ಪುರಂದರದಾಸರು ಧರ್ಮಿ ಸ್ವರೂಪವಾದ ಅನಂತ ಶಕ್ತಿ ಎಂಬ ತನಕ ಲಿಂಗಾತ್ಮಕ ಶಬ್ದ ಪ್ರಯೋಗ ಯಾಕೆ ಮಾಡಿದರು ಅಂದರೆ, ಭಗವಂತನ ಶಕ್ತಿಯನ್ನು ತಿಳಿಸುವುದಕ್ಕೆ ಸಹಸ್ರ ಪುಟಗಳನ್ನು ಓದಬೇಕು. ಅದನ್ನು ಓದಲು ನಿಮಗೆ ಸಮಯ ಎಷ್ಟು ಬೇಕು, ಜ್ಞಾನ ಎಷ್ಟು ಬೇಕು, ಇದೆಲ್ಲದರ ತಾತ್ಪರ್ಯ ರೂಪಕವಾಗಿ ಅನಂತ ಶಕ್ತಿ ಅಂತ ತಿಳಿದುಕೊಟ್ಟಿದ್ದಾರೆ. ಹಾಗಾದರೆ ಇಷ್ಟು ಅನಂತ ಶಕ್ತಿಯಾಗಿದ್ದ ಭಗವಂತ ನಮ್ಮಲ್ಲಿ ಯಾಕೆ ನಾವು ಬೆಟ್ಟವನ್ನು ಎತ್ತಕ್ಕೆ ಸಾಧ್ಯವಿಲ್ಲ ಅಂದರೆ, ಅದಕ್ಕೆ ಉತ್ತರ ಭಗವಂತ ಶಕ್ತಿ ವ್ಯಕ್ತ ಮತ್ತು ಅವ್ಯಕ್ತ ರೂಪವಾಗಿರುತ್ತದೆ. ವ್ಯಕ್ತ ಅಂದರೆ ಏನು? ನಮಗೆ ಎಷ್ಟು ಕಣ್ಣು ರೆಪ್ಪೆ ಹಾರಿಸಲು ಎಷ್ಟು ಶಕ್ತಿ ಬೇಕೋ ಅಷ್ಟೇ ಶಕ್ತಿಯನ್ನು ಕೊಡುತ್ತಾನೆ. ನಡೆಯುವಾಗ ಕಾಲು ಇನ್ನೊಂದು ಕಾಲಿಗೆ ಎತ್ತಿ ಇಡಲು ಎಷ್ಟು ಶಕ್ತಿ ಬೇಕೋ ಅಷ್ಟೇ ಶಕ್ತಿಯನ್ನು ಕೊಡುತ್ತಾನೆ. ಬೆರಳುಗಳನ್ನು ಕತ್ತರಿಸಿಕೊಳ್ಳಲು ಎಷ್ಟು ಶಕ್ತಿ ಬೇಕೋ ಅಷ್ಟೇ ಶಕ್ತಿಯನ್ನು ಕೊಡುತ್ತಾನೆ. ನಾವು ಉಸಿರಾಡಲು ಎಷ್ಟು ಶಕ್ತಿ ಬೇಕೋ ಅಷ್ಟೇ ಶಕ್ತಿಯನ್ನು ಕೊಡುತ್ತಾನೆ. ಆಯಾ ಕಾಲಕ್ಕೆ, ಆಯಾ ವಯೋಮಾನಕ್ಕೆ, ಆಯಾ ದೇಶದಲ್ಲಿ ಅಷ್ಟೇ ಶಕ್ತಿಯನ್ನು ಕೊಡುತ್ತಾನೆ. ಯಾವ ಶಕ್ತಿ ಕೊಡುತ್ತಾನೋ ಅದು ವ್ಯಕ್ತವಾದ ಶಕ್ತಿ ಅಂತ ಹೆಸರು. ಆದರೆ ಭಗವಂತನದು ಎಷ್ಟು ಶಕ್ತಿ ಇದೆ? ಅನಂತ ಶಕ್ತಿ. ಇದಕ್ಕೆ ಬ್ಯಾಂಕ್ ಅಂತ ನಾವು ಹೇಳ್ತೀವಿ, ಎನರ್ಜಿ ಬ್ಯಾಂಕ್ ಅಂತ ನಾವು ಶಬ್ದದಲ್ಲಿ ಹೇಳಿದಾಗ, ಆ ಯಾವುದೇ ಎನರ್ಜಿ ನಾವು ಹೇಳ್ತಕ್ಕಂಥದ್ದು ಯಾವುದು? ನಿರ್ದಿಷ್ಟವಾದದ್ದು. ಆದರೆ ಭಗವಂತನದು ಅನಿರ್ದಿಷ್ಟವಾದದ್ದು. ಎಷ್ಟು ಎನರ್ಜಿ ಇದೆ, ಎಷ್ಟು ಶಕ್ತಿ ಇದೆ, ಎಷ್ಟು ಪ್ರಮಾಣವಿದೆ ಅನ್ನೋದು ಯಾರಿಗೂ ತಿಳಿದಿಲ್ಲ. ಏಕೆಂದರೆ ಇಡೀ ಬ್ರಹ್ಮಾಂಡವನ್ನೇ ಅಕ್ಕಿ ಕಾಳಿನಂತೆ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ ಅಂದರೆ ಅವನ ಶಕ್ತಿ ಎಷ್ಟಿದೆ? ಯಾವ ಶಬ್ದದಿಂದ ಹೇಳಬೇಕು? ಅನಂತ ಕಣಗಳ, ಅನಂತ ಅಕ್ಕಿ ದವಸ ಧಾನ್ಯಗಳ ಶಕ್ತಿ ಅಂತ ಹೇಳಿದ್ರೆ ಯಾರಿಗೆ ಅರ್ಥವಾಗುತ್ತೆ? ಆದ್ದರಿಂದ ಶ್ರೀ ಪುರಂದರದಾಸರು ಹೇಳಿಕೊಟ್ಟ ಶಬ್ದ ಅನಂತ ಶಕ್ತಿ. ಶಕ್ತಿ ಸಾಧಾರಣವಾಗಿ ಪ್ರಾಕೃತ ಗುಣಕ್ಕೆ ಹೇಳುವುದು. ಭಗವಂತನು ಅಪ್ರಾಕೃತ ಚಿದಾನಂದ ಸ್ವರೂಪಭೂತವಾದ ಶಕ್ತಿ. ಆದ್ದರಿಂದ ಎಂದಿಗೂ ಪ್ರಾಕೃತ ಶಕ್ತಿಗೆ ಮತ್ತು ಭಗವಂತನ ಶಕ್ತಿಗೆ ಹೋಲಿಕೆಯನ್ನು ಮಾಡಬಾರದು. ಇದನ್ನು ತಿಳಿಸಿಕೊಡೋದಕ್ಕೋಸ್ಕರ ಪುರಂದರದಾಸರು ಅನಂತ ಶಕ್ತಿ ಅಂತ ಹೇಳಿದ್ದಾರೆ. ಅನಂತ ಶಕ್ತಿ ಎಂಬ ನಾಮಧೇಯ, ಅದರ ಅರ್ಥ ತಿಳ್ಕೊಳ್ಬೇಕು ಅಂದರೆ ಏನರ್ಥ? ಪ್ರಾಕೃತವಾದದಲ್ಲಿ ಅನಂತತ್ವೇ ಇಲ್ಲ. ಪ್ರಕೃತಿ ಅಭಿಮಾನಿಸಿ ಮಹಾಲಕ್ಷ್ಮೀ ದೇವಿಯರ ಶಕ್ತಿ, ಆ ಶಕ್ತಿ ದೇವತೆ ಅಂತ ನಾವು ದುರ್ಗಾದ 8 ರೂಪಗಳಿಂದ ಪ್ರಖ್ಯಾತಳಾಗಿದ್ದಾಳೆ. ಆ 8 ಮೂರ್ತಿಗಳಲ್ಲಿ ಇರ್ತಕ್ಕಂಥ ಶಕ್ತಿಗಿಂತ ಅನಂತ ಮಿಗಿಲಾಗಿರ್ತಕ್ಕಂಥದ್ದು ಭಗವಂತನ ಶಕ್ತಿ. ಎಲ್ಲ ಶಕ್ತಿ ದೇವತೆಗಳ ಒಳಗೆ ಇದ್ದು ಶಕ್ತಿ ಪ್ರಧಾನದವ ಭಗವಂತ. ಆದ್ದರಿಂದ ಅನಂತ ಶಕ್ತಿ ಎಂಬ ನಾಮಧೇಯ ಲಿಂಗಾತ್ಮಕ ಶಬ್ದ ಭಗವಂತನಿಗೆ ದಾಸರು ಅನುಮೋದಿಸಿ ಸಜ್ಜನರಿಗೆ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಎಂಥ ಮಹಾ ಉಪಕಾರ ಮಾಡಿದ್ದಾರೆ ಶ್ರೀ ಪುರಂದರದಾಸರು. ಅನಂತ ಶಕ್ತಿ ಎಂದು ಕೇವಲ 5 ಅಕ್ಷರದಿಂದ ಹೇಳಿದಾಗ, 5 ಎಂಬುದು ಪ್ರಪಂಚ, ಪಂಚಭೂತಗಳಿಂದ ತುಂಬಿದ ಪ್ರಪಂಚ. ಪಂಚಭೂತಗಳು ಪ್ರಪಂಚವನ್ನೇ ಅಂದರೆ ವಿಸ್ತಾರವಾಗಿ ತಿಳಿಸಿಕೊಳ್ಳತಕ್ಕಂಥದ್ದನ್ನು ಹೇಳಿದ್ದಾರೆ. ನೋಡಿ, 4 ಶಬ್ದವನ್ನು ಅನಂತ ಬ್ರಹ್ಮ, ಅನಂತ ಶಕ್ತಿ, ಅನಂತ ಮೂರ್ತಿ, ಅನಂತ ಕೀರ್ತಿ ಎಲ್ಲವೂ ಕೇವಲ 5 ಅಕ್ಷರಗಳಿಂದ ಶ್ರೀ ಪುರಂದರದಾಸರು ತೋರಿಸಿದ್ದನ್ನು ಏನು ತೋರಿಸ್ಕೊಡ್ತಾ ಇದೆ? ಎಲ್ಲವೂ ಪ್ರಪಂಚಾತ್ಮಕವಾಗಿದೆ. ಪ್ರಪಂಚ ಅಂದರೆ ಏನು? ಮಣ್ಣು ಅಲ್ಲ, ಕಲ್ಲು ಅಲ್ಲ, ನೀರಲ್ಲ, ಗಾಳಿ ಅಲ್ಲ, ಬೆಂಕಿ ಅಲ್ಲ, ತೇಜಸ್ಸಲ್ಲ, ಮತ್ತೇನು?
ಅತಿ ವಿಸ್ತಾರವಾಗಿದೆ. ಪ್ರಕೃಷ್ಟ ಪಂಚತ್ವಾತ್ ಅಂದರೆ ಅತಿ ವಿಸ್ತಾರವಾದಕ್ಕೆ ಪ್ರಪಂಚ ಅಂತ ಹೆಸರು. ಪ್ರಪಂಚ ಎಂಬುದು ಐದು ಅಕ್ಷರಗಳಿಂದ ಭಗವಂತನ ಅಮೂಲ್ಯವಾದ ಗುಣಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇರುವೆಯಾದ ಒಂದು ಜೀವರಿಗೆ ಎಷ್ಟು ಶಕ್ತಿ ಬೇಕು, ಆನೆಯಾದ ಜೀವರಿಗೆ ಎಷ್ಟು ಶಕ್ತಿ ಬೇಕು, ಚಕ್ರವರ್ತಿಗಳಾದ ಜೀವರಿಗೆ, ದೇವಾನುದೇವತೆಗಳಾದ ಜೀವರಿಗೆ, ಬ್ರಹ್ಮದೇವರಿಗೂ, ಕೊನೆಯಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯರಿಗೂ ಎಷ್ಟು ಶಕ್ತಿ, ಯಾವ ಕಾರ್ಯ ಮಾಡಲಿಕ್ಕೆ ಬೇಕು ಅದನ್ನು ಒದಗಿಸುವ ಭಗವಂತ. ಇವರೆಲ್ಲರಿಗಿಂತಲೂ ಅನಂತ ಪಟ್ಟು ಶಕ್ತಿ ಇರುವುದೇ ಭಗವಂತನಲ್ಲಿ. ಅದನ್ನು ಭಗವಂತ ದಾಸರು ಇಲ್ಲಿ ಅನಂತ ಶಕ್ತಿ ಅಂತ ಪರಿಚಯಿಸಿದ್ದಾರೆ. ಇದು ಸಾಧಾರಣವಾಗಿ ಉಭಯತ್ರ ಪ್ರಸಿದ್ಧ ನಾಮಲಿಂಗಾತ್ಮಕ ಶಬ್ದವನ್ನು ಸೂಚಿಸಿದರು. ಅನಂತ ಶಕ್ತಿ ಎಂಬತಕ್ಕಂಥದ್ದು ಕೇವಲ ಭಗವಂತನಿಗೆ ಮಾತ್ರವೇ ಇರತಕ್ಕಂಥದ್ದು ಎಂಬುದೇ ವಿಶೇಷಾಕಾರವಾಗಿದೆ. ಈ ವಿಶೇಷಾಕಾರವಾದ ಶಕ್ತಿಯನ್ನು ತಿಳಿದುಕೊಳ್ಳೋದಕ್ಕೆ ಭಾಗವತದಲ್ಲಿ ಉದ್ಧವನ ಪ್ರಶ್ನೆಗೆ ಭಗವಂತನೇ ಹೇಳಿರ್ತಕ್ಕಂಥ ಉತ್ತರವನ್ನು ನಾವು ತಿಳಿದಾಗ ಇನ್ನು ಅನಂತ ಶಕ್ತಿಯನ್ನು ಚೆನ್ನಾಗಿ ತಿಳಿಯಬಹುದಾಗಿದೆ. ಅದನ್ನು ಮುಂದಿನ ಉಪನ್ಯಾಸದಲ್ಲಿ ತಿಳಿದು ಅನಂತ ಶಕ್ತಿಯನ್ನು ಕಿಂಚಿತ್ ನಾವು ಪರಿಚಯ ಮಾಡಿಕೊಳ್ಳೋಣ. ಇಂತಹ ಮಹತ್ವವಾದ ವಿಷಯವನ್ನು ತಿಳಿಸಿದ ಶ್ರೀ ಪುರಂದರದಾಸರಿಗೆ, ತತ್ವಾಭಿಮಾನಿ ದೇವತೆಗಳಿಗೆ, ನಮ್ಮ ಮಾತಾಪಿತೃ ಮತ್ತು ಗುರು ಹಿರಿಯರ ಆಶೀರ್ವಾದ ಅನುಗ್ರಹ ರೂಪಕ್ಕೆ, ಭಾರತೀ ಪತಿ ಶ್ರೀ ವಾಯುದೇವರ ಅನುಗ್ರಹಕ್ಕೆ, ಪರಮಾನುಗ್ರಹಕ್ಕೆ, ಲಕ್ಷ್ಮೀ ನಾರಾಯಣ ಪರಮಾನುಗ್ರಹಕ್ಕೆ ಭೂಯಿಷ್ಟಾಂತೆ ನಮ ಉಕ್ತಿಂಬಿದೇಮ ಎಂದು ಹೇಳಿ ವಿನಮ್ರಿಸೋಣ. ಸ್ವಾಮಿ, ನಿಮ್ಮ ಅನಂತ ಶಕ್ತಿಯ ಪರಿಚಯವನ್ನು ನಮಗೆ ಮಾಡಿಕೊಡಿ. ಪ್ರತಿ ಉಸಿರಿನಲ್ಲೂ ನಿಮ್ಮ ಅನಂತ ಶಕ್ತಿಯ ಸ್ಮರಣೆ ನಿಲ್ಲುವಂತೆ ನಮಗೂ ಶಕ್ತಿಯನ್ನು ದಯಪಾಲಿಸಿ ಎಂದು ಬೇಡಿಕೊಳ್ಳೋಣ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.